ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ. ಆದ್ರೆ ಸಚಿವರ ಪಟ್ಟಿಗೆ ಅಧಿಕೃತ ಮುದ್ರೆ ಬೀಳೋದೊಂದು ಬ್ಯಾಲೆನ್ಸ್ ಇದೆ. ಒಟ್ಟಾರೆಯಾಗಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಈಗ ಆಗಿದೆ. ಅಮಾವಾಸ್ಯೆಯ ಕಾರಣನೋ ಅಥವಾ ಶಾಸನ ಸಭೆಯ ಸಿದ್ಧತೆಯೋ ಗೊತ್ತಿಲ್ಲ. ಅಪರಾಹ್ನ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಸಂಜೆ ಸಭೆ ಬಳಿಕ ರಾಜ್ಯಪಾಲರಿಂದ ಪಟ್ಟಿ ರಿವೀಲ್ ಮಾಡಲಾಗುತ್ತೆ. ಸಂಜೆ ಸಚಿವರ ಜೊತೆಗೆ ಸಿಎಂ ಸಭೆ ಇದೆ. ಆ ಒಂದು ಸಭೆಯ ಬಳಿಕ ಅಧಿಕೃತವಾಗಿ ಮುದ್ರೆ ಬೀಳಲಿದೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಈಗ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಂತ ಕಸರತ್ತು ಆಗಿದ್ದು, ಈ ಪ್ರಕ್ರಿಯೆ ಕೊಂಚ ವಿಳಂಬವಾಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಅಧಿಕೃತ ಮುದ್ರೆ ಬೀಳೋದು ಒಂದು ಬ್ಯಾಲೆನ್ಸ್ ಇದೆ, ಬಟ್ ಅನೌನ್ಸ್ ಅಂತೂ ಆಗಿದೆ. ಹಾಗಾಗಿ ಅಧಿಕೃತವಾಗಿ ಹೇಳೋದಕ್ಕೆ ಇನ್ನೂ ಸ್ವಲ್ಪ ತಡ ಆಗತ್ತೆ. ಮಧ್ಯಾಹ್ನ ಅಮಾವಾಸ್ಯೆ ಮುಗಿದ ನಂತರ ಅಷ್ಟೇ ನೂತನ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇವತ್ತು ನಡೀಬೇಕಾಗಿದ್ದಂಥ ಸಚಿವ ಸಂಪುಟ ಸಭೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಹಾಗೆ ಹೊಸ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಾಗ ಶುಭ ಮುಹೂರ್ತ ಮತ್ತು ಜ್ಯೋತಿಷ್ಯವನ್ನ ನೋಡೋದು ರಾಜ್ಯ ರಾಜಕಾರಣದಲ್ಲಿ ಇದು ಹೊಸದೇನಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೀವ್ರ ಧಾರ್ಮಿಕ ನಂಬಿಕೆ ಹೊಂದಿರುವಂತ ನಾಯಕ. ಅಮಾವಾಸ್ಯೆ ಅಂತ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಹಿಂಜರಿತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಆಷಾಢ ಮಾಸದಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಸ್ವಲ್ಪ ತಡ ಆಗಿತ್ತು. ಈ ಕುರಿತು ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನು 1 ಗಂಟೆಯಲ್ಲಿ ಖಾತೆ ಹಂಚಿಕೆ ಆಗಲಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವುದೇ ಬದಲಾವಣೆಗಳು ಇಲ್ಲ ಅಂತ ಹೇಳಿ ಸಿಎಂ ಇದೀಗ ತಿಳಿಸಿದ್ದಾರೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ಅದಾದ ನಂತರದಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಪೂಜೆ ಸಲ್ಲಿಕೆ ಮಾಡಿ ನಂತರದಲ್ಲಿ ಮಾಧ್ಯಮಗಳಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರ ಪಟ್ಟಿ ಏನು ಅನೌನ್ಸ್ ಆಗದೆ. ಒಟ್ಟಾರೆಯಾಗಿ ಸಭೆ ಬಳಿಕ ರಾಜ್ಯಪಾಲರಿಂದ ಪಟ್ಟಿ ರಿವೀಲ್ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಮುಖ್ಯಮಂತ್ರಿಗಳು ತಿಳಿಸಿರುವ ಪ್ರಕಾರವಾಗಿ 1 ಗಂಟೆಯಲ್ಲಿನೇ ಆ ಖಾತೆ ಹಂಚಿಕೆ ಆಗತ್ತೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ ಅಂತ ಹೇಳಿ ಸಿಎಂ ತಿಳಿಸಿದ್ದಾರೆ. ಅಮಾವಾಸ್ಯೆಯ ಜೊತೆಗೆ ಕೆಲವು ತಾಂತ್ರಿಕ ಮತ್ತು ಕಾರ್ಯವಿಧಾನದ ತೊಡಕುಗಳು ಸಹ ಈ ವಿಳಂಬಕ್ಕೆ ಕಾರಣ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ವಿಧಾನಸಭೆಯ ಅಧಿವೇಶನ ಆರಂಭ ಆಗ್ತಾ ಇದ್ದು, ಯಾವುದೇ ನೂತನ ಸಚಿವರಿಗೆ ಬುಧವಾರ ತಡರಾತ್ರಿ ಖಾತೆ ಹಂಚಿದ್ರೆ ತಕ್ಷಣವೇ ಸದನದಲ್ಲಿ ತಮ್ಮ ಇಲಾಖೆಯ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಿದ್ಧರಾಗೋದಕ್ಕೆ ಕಷ್ಟ ಆಗುತ್ತೆ. ಅವರಿಗೆ ಪ್ರಿಪೇರ್ ಆಗೋದಕ್ಕೆ ಆಗೋದಿಲ್ಲ. ಆದರೆ ಅಧಿವೇಶನದ ಮೊದಲ ದಿನದಂದು ಕೇವಲ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚಿಸಿ ಕಲಾಪವನ್ನ ಮುಂದೂಡಲಾಗುವುದರಿಂದ ಹೊಸ ಸಚಿವರಿಗೆ ತಮ್ಮ ಇಲಾಖೆಗಳ ಕುರಿತಂತೆ ಮಾಹಿತಿಯನ್ನ ಪಡೆಯೋದಕ್ಕೆ ವಾರಾಂತ್ಯದವರೆಗೆ ಸಾಕಷ್ಟು ಸಮಯ ಅನ್ನೋದು ಸಿಗತ್ತೆ. ಒಟ್ಟಿನಲ್ಲಿ ಅಮಾವಾಸ್ಯೆಯ ಶುಭ ಅಶುಭದ ಜೊತೆಗೆ ಶಾಸನ ಸಭೆಯ ಕಾರ್ಯಕಲಾಪಗಳ ಸಿದ್ಧತೆ ಕೂಡ ಈ ವಿಳಂಬಕ್ಕೆ ಪ್ರಮುಖ ಕಾರಣ ಅನ್ನಲಾಗ್ತಾ ಇದೆ. ಒಟ್ಟಾರೆ ಯಾವ ಸಚಿವರಿಗೆ ಯಾವ ಖಾತೆ ಸಿಗಲಿದೆ ಅನ್ನುವಂತಹ ಕುತೂಹಲ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರೆ ಬೀಳತ್ತೆ. ಈಗಾಗಲೇ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಕೂಡ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಆಗಸ್ಟ್ 3ರಂದು ಸೇರ್ಪಡೆಯಾಗದಂತಹ ನೂತನ ಸಚಿವರಿಗೆ ಕೊನೆಗೂ ಕೂಡ ಇದೀಗ ಖಾತೆ ಹಂಚಿಕೆ ಆಗದೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಪಕ್ಷದಲ್ಲಿ ಬಹಳಷ್ಟು ಅಸಮಾಧಾನ ಭುಗಿಲೇಳುತ್ತೆ. ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ನೂತನ ಸಚಿವರಿಗೆ ಜವಾಬ್ದಾರಿಯನ್ನ ನೀಡಿದೆ. ಇನ್ನು ನಾಳೆಯಿಂದ ಆಗಸ್ಟ್ 27ರವರೆಗೆ ವಿಧಾನಮಂಡಲ ಮುಂಗಾರು ಅಧಿವೇಶನ ನಿಗದಿಯಾಗಿದ್ರೂ ಕೂಡ ನೂತನ ಸಚಿವರಿಗೆ ಖಾತೆ ಹಂಚಿಕೆ ನಡೆದಿಲ್ಲ ಅಂತ ಹೇಳಿ ವಿಪಕ್ಷಗಳು ಬಹಳಷ್ಟು ಟೀಕೆಯನ್ನ ಮಾಡ್ತಾ ಇತ್ತು. ವಿಪಕ್ಷಗಳ ಟೀಕೆಗೆ ಸರ್ಕಾರ ಗುರಿಯಾಗಿತ್ತು. ಈ ನಡುವೆ ಅಧಿವೇಶನ ಆರಂಭದ ಮುನ್ನಾ ದಿನವೇ ಅಂದ್ರೆ ಇವತ್ತು ನೂತನ ಸಚಿವರಿಗೆ ಇಲಾಖಾವಾರು ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಗಿದೆ. ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕೃಷಿ ಇಲಾಖೆಗೆ ಎನ್ ಚೆಲುವರಾಯಸ್ವಾಮಿ, ಇನ್ನು ಕಳೆದ ಬಾರಿಯೂ ಕೂಡ ಕೃಷಿ ಇಲಾಖೆಯನ್ನು ಇವರು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಹಾಗೆ ರಿಜ್ವಾನ್ ಅರ್ಷಾದ್ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರ, ಇನ್ನು ಕೆ.ಎಚ್. ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಈ ಹಿಂದೆ ನಿಗದಿಯಾದಂಥ ಕಾರ್ಮಿಕ ಇಲಾಖೆ ಏನಿತ್ತು ಅದೇ ಒಂದು ಖಾತೆಯನ್ನು ಈಗ ನೀಡಲಾಗಿದೆ ಸಂತೋಷ್ ಲಾಡ್ ಅವರಿಗೆ. ಇನ್ನು ಕೆ.ಎಸ್. ಬಸವಂತಪ್ಪ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು, ಮಧು ಬಂಗಾರಪ್ಪ ಶಾಲಾ ಶಿಕ್ಷಣ ಹಾಗೆ ಸಾಕ್ಷರತಾ ಇಲಾಖೆ, ಈ ಬಾರಿಯೂ ಕೂಡ ಸೇಮ್ ಇಲಾಖೆಯನ್ನು ನೀಡಲಾಗಿದೆ. ಇನ್ನು ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆಯನ್ನು ನೀಡಲಾಗಿದೆ. ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆ, ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ, ಡಾಕ್ಟರ್ ಅಜಯ್ ಸಿಂಗ್ಗೆ ಅರಣ್ಯ ಇಲಾಖೆ, ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಹೇಳಿ ತಿಳಿಸಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿ ಸಿಗಲಿದೆ.